ಇನ್ನು ಮೈಸೂರಿನಲ್ಲಿ ನಡೆದಂತಹ ರಾಬರಿ ಕುರಿತಂತೆ ನಮ್ಮ ಪ್ರತಿನಿಧಿ ರಾಮ್ ಸ್ಥಳದಿಂದ ಇನ್ನಷ್ಟು ಮಾಹಿತಿನ ಕೊಡ್ತಾರೆ. ರಾಮ್, ಮೈಸೂರಿನಲ್ಲಾದಂತಹ ಹಾಡಹಗಲಿನ ರಾಬರಿ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಈ ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಇವರೇನಾದ್ರೂ ಫಾಲೋ ಮಾಡ್ಕೊಂಡು ಬಂದು ರಾಬರಿ ಮಾಡಿದ್ದ? ಮುಂಚಿನ ದ್ವೇಷ ಇತ್ತ? ಈ ಮುಸುಕುದಾರಿಗಳು ಯಾರು? ಯಾವ ಕಡೆ ಸಾಗಿದ್ದಾರೆ? ಈ ರಾಬರಿಗೊಳಗಾದಂತವರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಪ್ರತಿಮಾ, ಖಂಡಿತವಾಗಿಯೂ ರಾಜ್ಯಾದ್ಯಂತ ಈ ದರೋಡೆ ಪ್ರಕರಣಗಳು ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ, ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇದರ ನಡುವೆ ಮೈಸೂರಿನಲ್ಲೂ ಸಹ ಇಂಥದ್ದೇ ಒಂದು ಘಟನೆ ನಡೆದಿದೆ. ನಾವೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಮೈಸೂರು ಮಾನಂದವಾಡಿ ರಸ್ತೆ ಈ ಒಂದು ಸ್ಥಳದಲ್ಲಿ ತಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಕಾರಿನಲ್ಲಿ ಬಂದಂಥವ್ರನ್ನ ಅಡ್ಡಗಟ್ಟಿ 3 ರಿಂದ 4 ಜನ ಅವರ ಮೇಲೆ ಹಲ್ಲೆ ಮಾಡಿ ಆ ಕಾರನ್ನು ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಅಲ್ಲಿ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಆ ಕಾರಿನ ಗಾಜಿಗೂ ಸಹ ಡ್ಯಾಮೇಜ್ ಆಗಿರುವಂಥದ್ದು ತಾವು ನೋಡ್ತಾ ಇರ್ಬೋದು. ಇದು ಮೈಸೂರು ಮಾನಂದವಾಡಿ ರಸ್ತೆ, ಅಂದರೆ ಕೇರಳಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿದೆ. ಇಲ್ಲಿ ಅಂದರೆ ಏನು ಆ ಕಾರಿನ ಮಾಲೀಕರಿದ್ದರು, ಅವರು ಸೂಫಿ ಅಂತ ಗೊತ್ತಾಗ್ತಾ ಇದೆ. ಕೇರಳದಿಂದ ಮೈಸೂರಿಗೆ ಬಂದಿದ್ದರು, ಮತ್ತು ಮೈಸೂರಿನಿಂದ ವಾಪಸ್ಸು ಕೇರಳಗೆ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯ ನಡೆದಿದೆ. ಮತ್ತು ಆಡು ಅಗಲೇ ಈ ಒಂದು ಕೃತ್ಯ ನಡೆದಿರುವಂಥದ್ದು ಎಲ್ಲರನ್ನೂ ಸಹ ಬೆಚ್ಚಿ ಬೀಳಿಸಿದೆ. ಆ ಕಾರನ್ನು ಪಕ್ಕಕ್ಕೆ ಡಿಕ್ಕಿ ಹೊಡಿಸಿ ತದನಂತರ ಆ ಕಾರಿನವ್ರ ಮೇಲೆ ಹಲ್ಲೆಯನ್ನು ನಡೆಸಿ ಅಲ್ಲಿಗೆ ಅವರನ್ನು ಅಂದರೆ ಮಾಡುವಂಥದ್ದು ಆಗಿದೆ. ಸ್ಥಳಕ್ಕೆ SP ವಿಷ್ಣುವರ್ಧನ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ನೀಡಿದರು ಮತ್ತು ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡಿದರೆ SP ಅವ್ರನ್ನ ಮಾತಾಡಿಸುವಂಥ ಕೆಲಸ ಮಾಡ್ತಾರೆ. ಸರ್, ಈ ಘಟನೆ ನಡೆದಂಥದ್ದು ಯಾವಾಗ ಮತ್ತು ಹೇಗೆ ಅಂತ ಸರ್? ಇದು ಅಲ್ಲ, ಜಸ್ಟ್ ನಮ್ಮ ಅಧಿಕಾರಿಗೆ ಬಂದು ಸ್ಥಳಕ್ಕೆ ಅಧಿಕಾರಿಗಳದೊಂದು ಚರ್ಚೆ ಮಾಡಿದ್ದೀನಿ. ಪ್ರಾಥಮಿಕ ಮಾಹಿತಿಗಳು ನಮ್ಗೆ ದೊರಕಿದೆ. ಇನ್ನಷ್ಟು ಹೆಚ್ಚು ಮಾಹಿತಿ ಕೊಡಬೇಕು. ಬಟ್ ಈ ಹಂತದಲ್ಲಿ ನಾನು ಮಾಹಿತಿ ಕೊಟ್ಟರೆ ಅಪೂರ್ಣ ಮಾಹಿತಿ ಆಗುತ್ತೆ. ಸೊ ತಿಳ್ಕೊಂಡು ನಿಮಗೆ ನಂತರ ಒಂದು 5 ಮಿನಿಟ್ಸ್ ನಂತರ ಏನು ಮಾಹಿತಿ ಬಂತು ಅಂತ ಸರ್, ಇಲ್ಲಿ ಏನಾಗಿದೆ ಅಂತೇಳಿ ತಮಗೆ ರಿಪೋರ್ಟ್ ಮಾಡಿದಂಥ ಕೇರಳ ಮೂಲದ 2 ವ್ಯಕ್ತಿಗಳು ಕಾರಲ್ಲಿ ಬರ್ತಿದ್ರು. ಕಾರಲ್ಲಿ ಇಲ್ಲಿ ಬಂದಾಗ ಇದೇ ಸ್ಥಳದಲ್ಲಿ ಇನ್ನೊಂದು 2 ಕಾರ್ ಅಡ್ಡಕಟ್ಟಿ ಅವರಿಗೆ ಅವ್ರದ್ದು ಇದ್ದಂಥ ಕಾರ್ನು ಕೂಡ ತೊಗೊಂಡೋಗಿದ್ದಾರೆ ಅಂತ. ಸೊ 2 ವಿಕ್ಟಿಮ್ಸ್ನ ವಿಚಾರಣೆ ಮಾಡಬೇಕಾಗಿದೆ. ನಮ್ಮ ಅಧಿಕಾರಿಗಳಿಗೆ ಕೆಲವು ಸೂಚನೆಗಳು ಕೊಟ್ಟಿದ್ದೀನಿ. ಇನ್ನೊಂದು 5-10 ನಿಮಿಷ ನಂತರ ಕಂಪ್ಲೀಟ್ ಇನ್ಫಾರ್ಮೇಷನ್. ಈಗ ವಿಡಿಯೋ ದೃಶ್ಯಗಳು ಸಹ ಲಭ್ಯವಾಗಿತ್ತು. ಅದರಲ್ಲಿ ಒಂದು ಮುಸುಕುದಾರಿಗಳು ಅಂದರೆ ಅವ್ರಿಗೆ ಎಲ್ಲೋ ಪರಿಚಯ ಇರೋರು ಬಂದು ಗಮನಿಸಿ ಮಾಡಿರೋದಂಗಿತ್ತು ಆ ದೃಶ್ಯಗಳನ್ನ ನೋಡೋದು. ತಾವು ಆ ದೃಶ್ಯಗಳನ್ನ ನೋಡಿದ್ರೆ ಹೇಗೆ? ದೃಶ್ಯ ನೋಡಿದ್ದೀನಿ. ಇವಾಗ ತನಿಖೆ ಮಾಡಬೇಕಾಗಿದೆ. ಅವಾಗ ನಾವು ಇನ್ನೂ ವಿಕ್ಟಿಮ್ಸ್ನ ಮಾತಾಡಿಸ್ತಿದ್ದೆ. ನಮ್ಮ ಅಧಿಕಾರಿಗಳು ಮಾತಾಡಿಸ್ಕೊಂಡು ಬಂದಿದ್ದಾರೆ. ಕೆಲವು ಕುರುಗಳನ್ನ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಚೆಕ್ ಮಾಡಿಸಿರಿ. ಇವಾಗ ಗಡಿಭಾಗಗಳಲ್ಲಿ ನಾಕಾಬಂದಿ ಮಾಡುವಂಥದ್ದು ನಮ್ಮ ಬಾರ್ಡರಿಂಗ್ SPಸ್ಗಳ ನಾನೇ ಖುದ್ದು ಮಾತಾಡ್ಕೊಂಡು ಅವರು ಕೂಡ ಅಲ್ಲಿ ನಾಕಾಬಂದಿನ ಸೆಟಪ್ ಮಾಡ್ಕೊಂಡಿದ್ದಾರೆ. ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳಿದೆ, ನಂತರ ಶೇರ್ ಮಾಡ್ತೀನಿ. ಯಾಕಂದರೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಇಂಥ ಸಂದರ್ಭದಲ್ಲಿ. ಸೊ ಸಾರ್ವಜನಿಕರು ಹಿಂಗೆ ಮನೆ ಮಾಡಿರ್ತಾರೆ, ಏನಾದ್ರು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಎಲ್ಲಿಗೆ ಮಾಹಿತಿ ನೀಡಬೇಕು ಹೇಗೆ ಅಂತ? ಅಲ್ಲ, 112 ಕಾಲ್ ಮಾಡಲಿ. ಎನಿ ಇನ್ಫಾರ್ಮೇಷನ್, ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಅಥವಾ ಅನುಮಾನಾಸ್ಪದ ಯಾರೋ ವ್ಯಕ್ತಿಗಳು ಓಡಾಡ್ತಾ ಇದ್ರು ಅಥವಾ ಯಾವುದಾದ್ರೂ ಕಾರುಗಳನ್ನ ನಿಲ್ಲಿಸಿ ಹೋಗ್ಬಿಟ್ಟಿದ್ರೆ ಅಂಥ ಕಾರುಗಳೇನೋ ಮಾಹಿತಿ ಇದ್ದರೆ 112 ಕಾಲ್ ಮಾಡಿ ಇಮಿಡಿಯೇಟ್ಲಿ. ಟ್ರೇಸ್ ಮಾಡೋಕ್ಕೆಲ್ಲ ತಂಡಗಳಾಗಿದ್ದಾವೆ. ಆಗ್ತಾಯಿದೆ. ಪ್ರತಿಮಾ, ಇದು SP ವಿಷ್ಣುವರ್ಧನ್ ಅವರ ಮಾತು. ಅಂದರೆ ಈಗಾಗಲೇ ಸ್ಥಳಕ್ಕೆ ಅವರು ಸಹ ಭೇಟಿಯನ್ನು ನೀಡಿದ್ದಾರೆ ಮತ್ತು ಎಲ್ರಿಗೂ ಸಹ ಒಂದು ಆತಂಕವನ್ನು ಸೃಷ್ಟಿಸಿದೆ. ಅವ್ರನ್ನ ಬಂಧಿಸಲಿಕ್ಕೆ ಜಿಲ್ಲಾದ್ಯಂತ ನಾಕಾಬಂದಿ ಮಾಡುವಂಥ ಕೆಲಸ ಮಾಡಿದರೆ ಆದಷ್ಟು ಬೇಗ ಅವ್ರನ್ನ ಬಂಧಿಸ್ತೇವೆ ಅನ್ನೋದು ಮಾತನ್ನು ಸಹ ಹೇಳಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಾಮ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಎಲ್ಲಾ ರೀತಿಯಲ್ಲೂ ಕೂಡ ಆ ಮುಸುಕುದಾರಿಗಳನ್ನ ಹಿಡಿಯುವಂತಹ ಪ್ರಯತ್ನ ಆಗ್ತಾ ಇದೆ. ಆದರೆ ಹಾಡಹಗಲೇ ನಡೀತಾ ಇರುವಂತಹ ಈ ರಾಬರಿ ಮಾತ್ರ ಆತಂಕಕ್ಕೀಡು ಮಾಡ್ತಾ ಇದೆ ರಾಜ್ಯಾದ್ಯಂತ ಜನರನ್ನ.